ಯುಗ ಯುಗಾಂತರಗಳಿಂದ ಆಗದೇ ಇರೋ ಕೆಲಸ ಈಗಾಗಿದೆ. ಅಂದರೆ ದುಷ್ಟ ಸಂಹಾರಕ್ಕೆ ಮುಹೂರ್ತ ಈಗ ಫಿಕ್ಸ್ ಆಗಿದೆ. ಅದಕ್ಕೆ ಯಾವ ಕ್ಷಣದಲ್ಲಿ ಯಾವ ರೂಪದಲ್ಲಿ ಆಪತ್ತು ಬಂದು ನಿನ್ನ ಸುತ್ಕೊಂಡು ಹೋಗುತ್ತೋ ಅಂತ ನಿನಗೆ ಭಯ ಆಗ್ತಿದೆ ಅಲ್ವಾ? ಕಲ್ಲಿನ ಡಮರುಗನ ಹುಡುಕಿ ಬಾರಿಸಿ ನನ್ನ ದಾಕ್ಷಾಯಿಣಿ ಅತ್ತೆನ ಈ ಪ್ರಪಂಚಕ್ಕೆ ವಾಪಸ್ ಕರ್ಕೊಂಡ್ಬಂದಿದ್ದು ನಾನೇ. ಏನ್ ಮಾಡ್ಕೋತೀಯ? ಎಷ್ಟೇ ಧೈರ್ಯ ನಿನಗೆ ಸಂಬಂಧ ಪಡೆದಿರೋ ವಿಷಯದಲ್ಲಿ ಮೂಗ್ ತೂರ್ಸೋದಕ್ಕೆ? ನನ್ನ ಯೋಜನೆಗಳನ್ನೆಲ್ಲ ಹಾಳು ಮಾಡೋದಕ್ಕೆ ನೀನ್ ಯಾರೇ? ಬೇಡ ಅಂಬಿಕಾ, ನಿನ್ನ ಪಾಡಿಗೆ ನೀನ್ ಸುಮ್ಮನೆ ಇದ್ಬಿಡು. ನನ್ನ ವಿಷಯಕ್ಕೇನಾದ್ರೂ ಬಂದ್ರೆ ನಾನು ನಿನ್ನ ಸುಮ್ಮನೆ ಬಿಡೋದಿಲ್ಲ. ಅದು ನನ್ನ ಕುಟುಂಬ, ಅವರೆಲ್ಲ ನನ್ನವರು. ಇದೊಂದು ಮಾತನ್ನ ನೀನು ಸರಿಯಾಗಿ ನೆನ್ಪಿಟ್ಕೋ. ಎಲ್ಲೆಲ್ಲ ಅನ್ಯಾಯ ನಡೆಯತ್ತೋ ನ್ಯಾಯ ಕೇಳೋದಕ್ಕೆ ಅಂತ ಅಲ್ಲಿ ನಾನು ಇದ್ದೇ ಇರ್ತೀನಿ. ಮಾಡಬಾರ್ದು ಕೆಲಸಗಳನ್ನೆಲ್ಲ ಮಾಡಿ ಬೇರೆಯವ್ರ ಜೀವನ ಜೊತೆ ಆಟ ಆಡ್ತಾ ಇದೆಯಾ ಅಲ್ವಾ? ನೀನು ಮಾಡಿರೋ ತಪ್ಪುಗಳನ್ನೆಲ್ಲ ನಾನು ಸರಿಪಡಿಸ್ತಿದ್ದೀನಿ ಅಷ್ಟೇ. ಏಯ್, ಮುಚ್ಚೆ ಬಾಯಿ. ಸರಿ ಅಂತೆ ತಪ್ಪಂತೆ ನೀನ್ ಯಾರೇ ಇದನ್ನೆಲ್ಲ ನಿರ್ಧರಿಸೋದಕ್ಕೆ? ನಿನ್ನ ಆತ್ಮದ ಸಮಯನೂ ಮುಗಿತಾ ಬಂತು. ಸುಮ್ಮನೆ ತೆಪ್ಪಗಿರೋ. ಅದು ನನಗೆ ಗೊತ್ತಿಲ್ಲ, ಆದರೆ ನಿನ್ನ ಪಾಪದ ಕೂಡ ತುಂಬಿದೆ. ಇಷ್ಟು ವರ್ಷ ಬೇರೆಯವ್ರನ್ನ ಕಲ್ಲಾಗಿ ಕೂರಿಸಿದ್ದೆ ಅಲ್ವಾ? ಇನ್ಮೇಲೆ ನೀನು ನೆಮ್ಮದಿಯಾಗಿರೋದಕ್ಕೆ ನಾನು ಬಿಡಲ್ಲ. ಈ ಮಾಳ್ವಿಕನ ಎದುರಿಸೋರು ಯಾರು ಹುಟ್ಟಿಲ್ಲ, ಹುಟ್ಟಿದ್ರು ಈಗ ಬದುಕಿಲ್ಲ. ಆಫ್ಟರ್ ಆಲ್ ಬರೀ ಗಾಳಿ ನೀನು. ಅಂಥದ್ರಲ್ಲಿ ನೀನು ನನಗೆ ಬೆದರಿಕೆ ಆಗ್ತಾ ಇದ್ಯಾ? ಈ ಗಾಳಿ ಬಿರುಗಾಳಿಯಾಗಿ ನಿನ್ನ ಉಸಿರುಗಟ್ಟಿಸೋ ದಿನ ಹತ್ರ ಬಂದಿದೆ. ನೆನ್ಪಿಟ್ಕೊ, ನೀನು ಇದುವರೆಗೂ ಮಾಡಿರೋ ಪ್ರತಿಯೊಂದು ಪಾಪಕ್ಕೂ, ನೀನು ಕೊಟ್ಟ ಪ್ರತಿಯೊಂದು ಕಣ್ಣೀರಿಗೂ ನೀನು ಶಿಕ್ಷೆ ಅನುಭವಿಸ್ತೀಯ. ಅಂಬಿಕಾ, ಅಂಬಿಕಾ, ಎಲ್ಲೇ ಹೋದೆ? ಬಾರೆ ಬಾರೆ ಅಂಬಿಕಾ. ಪಪ್ಪ, ನಿಮ್ಗೆ ಗೊತ್ತಾ, ನಾನು ಗಣಪ ವಿಶ್ವತಾತ ಸಖತ್ ಎಂಜಾಯ್ ಮಾಡಿದ್ವಿ. ದಿನ ಬೆಳಿಗ್ಗೆ ನಾವು ತೋಟಕ್ಕೆ ಹೋಗ್ತಾ ಇದ್ವಿ. ಮತ್ತೆ ನಾನು ಗಣಪ ಕಣ್ಣ ಮುಚ್ಚಾಲೆ, ಚಿನ್ನಿ ದಾಂಡು ಎಲ್ಲ ಆಟ ಆಡಿದ್ವಿ. ಆದ್ರೆ ಆ ಪ್ರಭಾ ಬಿಹೇವಿಯರ್ ಒಂದ್ ಸ್ವಲ್ಪ ವಿಚಿತ್ರವಾಗಿತ್ತು. ವಿಚಿತ್ರವಾಗಿತ್ತ? ಯಾಕಂದ? ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿಲ್ವಾ? ಅವ್ರನ್ನ ಚೆನ್ನಾಗೇ ನೋಡ್ಕೊಂಡ್ರು, ಚೆನ್ನಾಗಿ ಮಾತಾಡ್ಸಿದ್ರು, ಮತ್ತೆ ಚಾಕ್ಲೇಟು ಕೊಟ್ರು. ಆದ್ರೆ ಅವ್ರಿಗೆ ದುರ್ಗಾ ಕಂಡ್ರೆ ಆಗಲ್ಲ. ದುರ್ಗಾ ಬಗ್ಗೆ ಯಾವಾಗ್ಲೂ ಬ್ಯಾಡಾಗಿ ಮಾತಾಡ್ತಿರ್ತಾರೆ. ದುರ್ಗಾಗ್ ಹಂಗಾಗ್ಬೇಕು ಹಿಂಗಾಗ್ಬೇಕಂತಾನೆ ಯಾವಾಗ್ಲೂ ಮಾತಾಡ್ತಿರ್ತಾರೆ. ಅದಕ್ಕೆ ನನಗೆ ಕಂಡ್ರೆ ಇಷ್ಟ ಆಗ್ಲಿಲ್ಲ ಪಪ್ಪ. ಸರಿ ಕಂದ, ನೋಡು, ನೀನು ಅವ್ರ ಮಾತನ್ನೆಲ್ಲ ತಲೆಗೆ ಹಾಕೋಬೇಡ, ಓಕೆನಾ? ಮತ್ತೆ ಇನ್ನೇನೇನು ಮಾಡಿದೆ ಹಳ್ಳಿಲಿ? ಮತ್ತೆ ವಿಶ್ವತಾತ ನನಗೆ ಒಂದು ಮಂತ್ರ ಹೇಳ್ಕೊಟ್ರು. ಅದು ಸೂಪರ್ ಮಂತ್ರ. ಅದೊಂಥರ ಮ್ಯಾಜಿಕ್ ಮಂತ್ರ ಥರ ಅಪ್ಪ. ಅದನ್ನ ಹೇಳ್ಕೊಂಡ್ರೆ ನಮಗೆ ಯಾವುದೇ ಭಯ ಇರಲ್ಲ, ಕತ್ಲಲ್ಲೂ ಧೈರ್ಯ ಬರುತ್ತೆ. ಹೌದಾ? ಓಹೋ, ಅಷ್ಟು ಬೇಗ ನೀನು ಮಂತ್ರನೂ ಕಲ್ತ್ಕೊಂಡ್ಬಿಟ್ಯಾ? ಸರಿ, ಹಂಗಾದ್ರೆ ಹೇಳು ನೋಡೋಣ, ನಾನು ಕೇಳಿಸ್ಕೋತೀನಿ. ಆದ್ರೆ ಮಂತ್ರನ ಬೆಡ್ ಮೇಲೆ ಹೇಳಬಾರ್ದು. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಸರ್ವಮಂಗಳ ಮಾಂಗಲ್ಯೆ
सर्वार्थसाधिके शरण्ये त्र्यम्बके देवी नारायणी नमोस्तुते सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके देवी नारायणी नमोस्तुते सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके देवी ಸ್ಟಾಪ್ ಇಟ್. ಸಾಕ್ ನಿಲ್ಸು. ಅಮ್ಮ ಏನಾಯ್ತಮ್ಮ? ಯಾಕೆ ಸ್ಟ್ರಿಕ್ಟ್ ಮಾಡ್ಕೋತಾ ಇದ್ದೀರಾ? ಹಿತ ಬರೀ ಮಂತ್ರ ತಾನೇ ಹೇಳಿದ್ದು. ಐ ಆಮ್ ಸಾರಿ ಶರತ್, ತಲೆ ಒಂಥರ ಆಗ್ತಾಯಿತ್ತು. ಅದು ಇವತ್ತು ನಮ್ಮ ಹಿತಪುಟ್ಟಿಗೆ ಸ್ಕೂಲ್ ಶುರು ಆಗುತ್ತೆ ಅಲ್ವಾ, ಅದಕ್ಕೆ ರೆಡಿ ಆಗೋದು ಬಿಟ್ಟು ಏನಿದೆಲ್ಲ ಅಂತ. ಹಿತಪುಟ್ಟ ಬಾಯ್ಲಿ. ಸಾರಿ ಕಂದ, ಹೆದರ್ಕೊಂಡ್ಯಾ? ಅದು ನನಗೆ ತುಂಬ ತಲೆನೋವ್ತಾಯಿತ್ತು ಚಿನ್ನ. ಪದೇ ಪದೇ ಇದನ್ನೇ ಕೇಳ್ತಾ ಇದ್ನಲ್ಲ, ತಲೆ ಸಿಡ್ದಾಗಾಯ್ತು. ಅದಕ್ಕೆ ನಾನು ಕೂಗಾಡ್ಬಿಟ್ಟೆ. ಸಾರಿ ಬಂಗಾರಿ. ಕಂದ, ಡೋಂಟ್ ವರಿ, ಅಪ್ಪ ಅಮ್ಮಂಗೆ ತಲೆ ನೋವ್ತಾ ಇತ್ತಂತೆ, ಅದಕ್ಕೆ ನಿನ್ನ ಮೇಲೆ ರೇಗಿದ್ರು. ನೀನು ಬೇಜಾರು ಮಾಡ್ಕೋಬೇಡ ಆಯಿತಾ? ಇವಾಗ ನೀನು ಮತ್ತೆ ಮಂತ್ರ ಕಂಟಿನ್ಯೂ ಮಾಡು, ನಾನು ಕುತ್ಕೊಂಡು ಕೇಳ್ತೀನಿ. सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके देवी नारायणी नमोस्तुते सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके देवी नारायणी नमोस्तुते ಅಬ್ಬೋ, ರಿಯಲ್ ಟೈಮ್ ಅಲ್ಲೂ VFX ಎಫೆಕ್ಟು. ಏನಿದು ಪವಾಡ, ಏನಿದು ವಿಸ್ಮಯ.